ಕಂಠೀರವ ಸ್ಟುಡಿಯೋ ಎಲ್ಲ ನೋಡಿದ್ಮೇಲೆ ನನಗನ್ನಿಸ್ತು ಇದೊಂದು ಈಗ ಮಾಡೋಕ್ಕೊಂದು ಒಳ್ಳೆಯ ಅವಕಾಶ. ಮತ್ತು ಆ ಲೈನ್ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡ್ಮೇಲೆ ಈಗ ಸರಿಯಾಗಿ ಮಾಡಬೇಕು ಅಂತ ಒಂದು ಟೈಮ್ ಬಾಂಡ್ ಮಾಡ್ಕೊಂಬಿಟ್ಟೆ. ಬಟ್ ಇದು ಟೈಮ್ ಸರಿ ಇದೆಯಾ ನಿಮಗೆ? ಹಾಂ, ಟೈಮ್ ಸರಿಗಿದೆ. ಯಾಕೆಂದರೆ ಇನ್ನೂ ಏಜ್ ಆಗ್ತಾ ತೆಗಿಯೋಕ್ಕಾಗಲ್ಲ, ಮತ್ತು ನನ್ನ ಆಸೆನೂ ಪೂರೈಸೋಕ್ಕಾಗಲ್ಲ. ಹಾಗಾಗಿ ಈ ಟೈಮನ್ನು ತಿಳ್ಕೊಂಡು ಶುರು ಮಾಡಿದ್ದೀನಿ. ಉಪೇಂದ್ರನೇ ಯಾಕೆ? ಉಪೇಂದ್ರಂದು ಪಿಕ್ಚರ್ಗಳು ನೋಡಿ ಸ್ವಲ್ಪ ಆ್ಯಕ್ಷನ್ನು ಮತ್ತು ಅವರು ನಡೆ ನುಡಿ ಪ್ರತಿಯೊಂದು ಒಂದು ಫಿಲ್ಮಲ್ಲಿ ಯಾವ ರೀತಿ ಹೀರೋ ಮಾಡಬೇಕು ಅದಕ್ಕೆ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದು ಎರಡನೇದು ನನ್ನ ಕತೆಗೆ ಅವರು ಭಾಳ ಸೂಟ್ ಆದ ಮನುಷ್ಯ. ಹಾಗಾಗಿ ಅವ್ರನ್ನ ನಾನು ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಅವ್ರನ್ನೇ ತಗೊಂಡಿದ್ದೀನಿ. ರೀಮೇಕ್ ಸಿನಿಮಾನ ಇದು? ಇಲ್ಲ. ಬಟ್ ಮಾದೇಶ ಬಂದು ರೀಮೇಕ್ ಎಕ್ಸ್ಪರ್ಟ್ ಅಲ್ಲ, ಅವರು ರೀಮೇಕ್ ಎಕ್ಸ್ಪರ್ಟನ್ನು ಯಾಕೆ ತೊಗೊಂಡೆ ಅಂದರೆ ನನ್ನ ಕತೆನ ಸ್ವಲ್ಪ ಅವರೆಲ್ಲ ಥರ ನೋಡಿರ್ತಾರೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಅನುಭವ ಜಾಸ್ತಿ ಅಂತ ಅವ್ರನ್ನೇ ತೊಗೊಂಡಿದ್ದೀನಿ. ಇಲ್ಲ, ಇಲ್ಲಿ ರೀಮೇಕ್ ಎಕ್ಸ್ಪರ್ಟ್ ಅಂತ ಬರಲ್ಲ. ಒಂದು ಸೊಮೇಕ್ ಭಾಳ ಕಷ್ಟ ಆಗುತ್ತೆ ಸಿನಿಮಾ ಶೂಟ್ ಮಾಡೋಕ್ಕೆ. ಯಾಕಂದರೆ ಖ್ಯಾತ ದೊಡ್ಡ ಡೈರೆಕ್ಟರ್ ಆರ್ ಮುರುಗದಾಸೆ ಹೇಳಿದ್ದಾರೆ, ಒಂದು ಸತಿ ಲೈನ್ ಎಳಿಬೋದು, ಮತ್ತೆ ಅದ್ರ ಮೇಲೆ ಲೈನ್ ಎಳಿಯೋಕ್ಕೆ ಭಾಳ ಕಷ್ಟ ಆಗುತ್ತೆ ಅಂತ. ಸೊ ರೀಮೇಕ್ಗೆ ಶ್ರಮ ಪಡಬೇಕು ನಾವು, ಸೊಮೇಕ್ಗೆ ಅಷ್ಟು ಶ್ರಮ ಪಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ನಾನು ಹಿಂದೆ 3 ಸಿನಿಮಾ ಸೊಮೇಕ್ ಮಾಡಿದ್ದೀನಿ, 3 ಸುಮಾರು ಆವ್ರೇಜಾಗಿ ಹೋಗಿದೆ. ಇದು ಲೈನ್ ಭಾಳ ಚೆನ್ನಾಗಿದೆ. ಮೇಡಮ್ ಅವ್ರು ನನ್ನೇ ಯಾಕೆ ಇಷ್ಟಪಟ್ಟರು ಈ ಸಿನಿಮಾಗೆ ಅಂದರೆ ಆ ಥರ ಲೈನ್ ಇದು, ಆ ಒಂದು ಎಲಿಮೆಂಟ್ಸ್ ಇರೋ ಕಮರ್ಷಿಯಲ್ ಎಲಿಮೆಂಟ್ಸ್ ಇರೋ ಅಂತ ಪಕ್ಕಾ ಒಂದು ಮಾಸ್ ಕಮರ್ಷಿಯಲ್ ಡೈರೆಕ್ಟರ್ ಇರಬೇಕು ಅಂತ ಚಾರ್ಜ್ ಮಾಡಿದ್ದಾರೆ. ಸೊ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಮೇಡಮ್ ಅವ್ರು ಮಾಡಿರೋ ಸಬ್ಜೆಕ್ಟು. ನನಗೂ ಇಷ್ಟ ಆಗಿ ಭಾಳ ಖುಷಿ ಆಗಿರ್ತಾರೆ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡೋದಕ್ಕೆ. ಕೇಶವ್ರನ್ನ ಕೇಳಿ ಹೇಳ್ತಾರೆ ದಿನಾ ನನಗೆ ಬಂದು, ಮೇಡಮ್ ನೀವು ಬರ್ತಿರೋ ಕತೆನ ಮಾಡಿ ಮೇಡಮ್ ಮಾಡಿ ಅಂತ ತುಂಬ ಪ್ರೋತ್ಸಾಹ ಕೊಟ್ಟರು. ಅದರಿಂದ ನಾನು ಇವತ್ತು ಸಿನಿಮಾ ಮಾಡೋಕ್ಕೆ ಅನುಕೂಲ ಆಯಿತು. ಕೇಳಿದ ಮೇಲೆ ಇಷ್ಟ ಆಯಿತು. ಹಾಗೆ ಮುಂದುವರಿಯೋಣ ಅಂತ ಒಂದು ಡಿಸಿಷನ್ ತೊಗೊಂಡು ಮಾದೇಶ್ ಅವ್ರಿಗೂ ಇಷ್ಟ ಆಗಿ ಕತೆ ಹಾಗೆ ಮುಂದುವರೆದಿದ್ದೀವಿ ಈಗ ಇಲ್ಲಿ ತನಕ. ನಾನು ಇಲ್ಲಿ ಬಂದು ಜಾಯ್ನ್ ಆಗೋದಕ್ಕೆ ಮುಖ್ಯ ಕಾರಣ, ನಾನು ಕೇಶವ ಸರ್ ಅವರು ಈ ಹಿಂದೆ ಬೇರೆ ಒಂದು ಸಬ್ಜೆಕ್ಟ್ ಸಿನಿಮಾ ಮಾಡಬೇಕಾಗಿತ್ತು ಪುನೀತ್ ರಾಜ್ಕುಮಾರ್ ಇಟ್ಕೊಂಡು. ಸೊ ಆ ವಿಷಯ ಮಾತಾಡ್ತಾ ಇದ್ವಿ. ಸಡನ್ನಾಗಿ ಅಚಾನಕ್ಕಾಗಿ ಇವರು ಒಂದು ವಾರ ಆದಮೇಲೆ ಫೋನ್ ಮಾಡೋರು, ಎಲ್ಲಿದ್ದೀರಾ ಸರ್, ಎಲ್ಲಿ ಸಿಗ್ತೀರಾ ಅಂತ. ಸರ್ ಇಲ್ಲ ಸರ್, ಪುನೀತ್ ಅವ್ರದ್ದು ಆಗಲ್ಲ ಸರ್ ಆ ಡೇಟ್ ಅವ್ರಿಗೆ ಅಂತ. ಪುನೀತ್ ಅವ್ರದ್ದಲ್ಲ ಸರ್, ಉಪೇಂದ್ರ ಅವ್ರಿಗೆ ಬನ್ನಿ ಸರ್ ಮಾತಾಡಬೇಕು ಅಂತ. ಯಾಕಂದರೆ ಅಷ್ಟೊಂದು ಐದಾರು ಸತಿ ಮಾತಾಡಿ ಬೇಜಾರಾಗ್ಬಿಟ್ಟಿದ್ದು ನಾನು ಇವರು. ಸೊ ಉಪೇಂದ್ರ ಅವ್ರ ಉಪೇಂದ್ರ ಅವ್ರದ್ದು ಅಂದರು. ಉಪೇಂದ್ರ ಆದ ತಕ್ಷಣ ನಾನು ಡೈರೆಕ್ಟರ್ ಉಪೇಂದ್ರ ಹತ್ರ ಹೋದ್ವಿ. ಆಮೇಲೆ ಉಪೇಂದ್ರ ಇದ್ದ ತಕ್ಷಣ ಅಮ್ಮ ನೀನು ಬರೋದೇ ಫಾಸ್ಟಾಗಿ ಬರ್ತೀಯ, ಇಮಿಡಿಯೇಟ್ ಸ್ಟಾರ್ಟ್ ಮಾಡಬೇಕು ಅಂತೀಯ, ಹಂಗೆ ಮಾಡ್ತೀಯ ಅಂತಂದು ಉಪೇಂದ್ರ ಅವರು. ಸರಿ ಡೈರೆಕ್ಟ್ ಹೇಳಿದ್ರು, ಸರಿ ಶುರು ಎತ್ಕೊಳ್ಳಿತ್ತ. ಆಮೇಲೆ ನಾವೆಲ್ಲ ವಿಚಾರಿಸಿದಾಗ 12th ತುಂಬ ಚೆನ್ನಾಗಿದೆ. ಅವತ್ತು ಹನುಮಾನ್ ಜಯಂತಿ ಅವತ್ತೇ ಸ್ಟಾರ್ಟ್ ಮಾಡಿದ್ರು. ನನಗೆ ಇನ್ನೊಂದು ಇಲ್ಲಿ ದೊಡ್ಡ ಸಂಗತಿ ಏನಂದರೆ, ನಾನು ಮೇಡಮ್ ಅವ್ರನ್ನ ನೋಡೇ ಇಲ್ಲ, ಮೇಡಮ್ ಅವ್ರ ಪರಿಚಯನೂ ಇಲ್ಲ. ಬರೀ ಮೇಡಮ್ ಅವ್ರು ಚೆನ್ನಾಗಿದ್ದೀರಪ್ಪ ಅಂದ್ರೆ ಚೆನ್ನಾಗಿದ್ದೀನಿ ಮೇಡಮ್ ಅಂದರೆ ಅಷ್ಟೇ. ನೋಡಿದ್ರೆ ಅಡ್ವಾನ್ಸ್ ತಂದು ಕೇಶವ ಸರ್ ಕೊಡ್ತಾ ಇದ್ದಾರೆ. ಮೇಡಮ್ ಹೆಂಗಿದ್ರೆ ನನಗೆ ಗೊತ್ತೇ ಇರಲ್ಲ, ಆಗ ಅಡ್ವಾನ್ಸ್ ಕೊಟ್ಬಿಟ್ರು ನನಗೆ. ಅಲ್ಲ, ಏನಂದರೆ ಎಲ್ಲನೂ ಸಸ್ಪೆನ್ಸಲ್ಲಿ ಇಟ್ಟಂಗೆ ನನ್ನ ಇವರು ಸಸ್ಪೆನ್ಸಲ್ಲೇ ಇಟ್ಬಿಟ್ಟಿದ್ರು, ಪರಿಚಯ ಮಾಡ್ಕೊಂಡೇ ಇರಲಿಲ್ಲ. ಬಟ್ ಅವ್ರ ಹೆಸರು ತುಂಬ ಕೇಳಿದ್ದೆ ನಾನು. ಏನಂದರೆ ಮಾದೇಶ್ ಅವರು ತುಂಬ ಒಳ್ಳೆಯ ನಿರ್ದೇಶಕರು ಅಂತ. ಹಾಗಾಗಿ ನಾನು ಇವ್ರಿಗೆ ಹೇಳಿದೆ, ಕೇಶವ್ಗೆ ಅವ್ರನ್ನೇ ಮಾಡಿಕೊಡಿಯಪ್ಪ. ಅಯ್ಯೋ ಯಾಕೆ ಮೇಡಮ್, ಅವ್ರು ನನಗೆ ಭಾಳ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಕರ್ಕೊಂಡೋಗಿ ನನ್ನ ಪರಿಚಯ ಮಾಡಲಿಲ್ಲ, ಸಿನಿಮಾ ಪರಿಚಯ ಮಾಡಿಬಿಟ್ರು. ನಾನು ಉಪೇಂದ್ರ ಸರ್ ಹತ್ರ ಫೋನ್ ಮಾಡಿದೆ, ಎತ್ತಲಿಲ್ಲ. ಅವರು ಮೆಸೇಜ್ ಮಾಡಿದೆ, ಸರ್ ನನ್ನ ಹತ್ರ ಡೈರೆಕ್ಟರ್ ಮಾದೇಶ್ ಅಂತ, ನಾನು ನಿಮ್ಮ ಹತ್ರ ಮಾತಾಡಬೇಕು ಸರ್ ಅದಕ್ಕೆ. ಪಾಪ ಅವರೇ ಫೋನ್ ಮಾಡಿದ್ರು, ಹೇಳಿ ಮಾದೇಶ್ ಅವರು ಏನು ಸಮಾಚಾರ. ಇಲ್ಲ ಸರ್, ಒಂದು ಪ್ರಾಜೆಕ್ಟ್ ಮಾಡಬೇಕು ನಿಮ್ಮ ಹತ್ರ, ಅದ್ರ ಬಗ್ಗೆ ಮಾತಾಡೋಕೆ ಬರ್ತಾಯಿದ್ದೀನಿ. ಈ ಥರ ಹಿಂಗೆ ನಾನು ಕೇಶವ್ ಸರ್ ನರಸಿಂಹವ್ರು ಬರ್ತೀವಿ ಅಂದ್ವಿ. ಬನ್ನಿ ನಾಳೆ ಬನ್ನಿ ಅಂದರು. ಮನೆಗೆ ಹೋದ್ವಿ ನಾನು 3 ಜನನು ಹೋಗಿ ಒಂದೇ ಸಿಟ್ಟಿಂಗ್ ಒಂದೇ ಮಾತಲ್ಲಿ ಎಸ್ ಅಂದ್ಬಿಟ್ರು ಉಪೇಂದ್ರ ಸರ್. ಏನು ಮಾಡ್ತೀರಿ, ಏನು ಸಬ್ಜೆಕ್ಟ್ ಏನು ಕೇಳಲಿಲ್ಲ, ಎಸ್ ಅಂದರು. ಆಮೇಲೆ ಸಬ್ಜೆಕ್ಟ್ ಕೇಳಿದ್ರು, ಸರ್ ಹಿಂಗಿದೆ ಲೈನು ಅಂತ ಹೇಳಿದ್ರೆ ಭಾಳ ಖುಷಿ ಪಟ್ಟರು. ಬಟ್ ಡೆವಲಪ್ ಮಾಡ್ಬೇಕು ಸರ್, ಟೈಮ್ ಬೇಕು. ಮೇಡಮ್ ಅವ್ರದ್ದು ಕತೆ ಅಂತೆಲ್ಲ ಹೇಳಿದ್ದಕ್ಕೆ ಭಾಳ ಖುಷಿ ಪಟ್ಟರು. ಯಾರು ಮೇಡಮ್ ಅವರು ಅಂದಾಗ ಆಮೇಲೆ ಇಂಟ್ರೊಡ್ಯೂಸ್ ಆದರು ಮೇಡಮ್ ಅವರು. ಪಾಪ ಅಲ್ಲಿ ಬಿಟ್ಟೆ ಮೇಡಮ್ ಅವರು ಮೇಡಮ್ ಯಾರು ಗೊತ್ತಿಲ್ಲ. ನಾನು ಉಪೇಂದ್ರ ಅವ್ರ ಫ್ಯಾನ್ ಆದರೂ ಉಪೇಂದ್ರ ಅವರು ನಾನು ಯಾವತ್ತೂ ಮಾತಾಡ್ಸಿರ್ಲಿಲ್ಲ. ಸಿನಿಮಾದಲ್ಲಿ ನೋಡಿದ್ದೆ, ಪೇಪರಲ್ಲಿ ನೋಡಿದ್ದೆ, ಮತ್ತು ಎಲ್ಲರೂ ಹೇಳೋದು ಕೇಳಿದ್ದೆ. ಬಟ್ ಏನೋ ನನಗೆ ಅವರಲ್ಲಿ ಒಂದು ತುಂಬಾ ಒಳ್ಳೆ ಗುಣ ಕಾಣ್ತಾ ಇದೆ. ಹಾಗಾಗಿ ನಾನು ಇವ್ರನ್ನೇ ಇಟ್ಟು ಫಿಲ್ಮ್ ಮಾಡಬೇಕಪ್ಪ, ಜೀವನದಲ್ಲಿ ಶುರು ಮಾಡಿದ ಫಸ್ಟ್ ಫಿಲಮು ಅವರಿಂದನೇ ಮಾಡೋಣ ಅನ್ನೋದು ಒಂದು ಅಭಿಪ್ರಾಯ ಇಟ್ಕೊಂಡೆ. ಅದಕ್ಕೆ ತಕ್ಕಂತೆ ಕೇಶವ ಅವರು ಸಪೋರ್ಟು. ಕೇಶವ ಮತ್ತು ಅವ್ರ ಬ್ರದರ್ ಇಬ್ಬರೂ, ಇಲ್ಲ ಮೇಡಮ್
ನಾನು ಹಾಗೂ ಹೇಳಿದೆ, ಅವ್ರು ಅಷ್ಟು ಸುಲಭವಾಗಿ ಕಾಲ್ ಶೀಟ್ ಕೊಡ್ತಾರೇನಪ್ಪ ಅಂದರೆ, ನಿಮ್ಗೆ ಯಾಕೆ ಮೇಡಮ್ ನಾನು ಇದ್ದೀನಿ ಅಂತ ಹೇಳಿ ಅಣ್ಣ ತಮ್ಮ ಇಬ್ಬರು ನನಗೆ ಧೈರ್ಯ ತುಂಬಿ ಇವತ್ತು ಈ ಲೈನಿಗೆ ತಂದಿದ್ದಾರೆ. ಉಪೇಂದ್ರ ಸರ್ ಈಗ 2-3 ಕಮಿಟ್ಮೆಂಟ್ ಇದೆ ಇಲ್ಲ ಅಂತಲ್ಲ, ಬಟ್ ಅವ್ರು ನಮ್ಮ ಲೈನ್ ಕೇಳ್ಬಿಟ್ಟು ಭಾಳ ಖುಷಿಪಟ್ಟು ಗೋ ಫಾರ್ ಡು ರೆಡಿ ಅಂದರೆ ಶೂಟ್ ಮಾಡಿ ಬೇಗ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಸ್ವಲ್ಪ ಸ್ಕ್ರಿಪ್ಟರ್ ಕೂಡ ಎಲ್ಲ ಕಡೆ ಗಮನ ಕೊಡ್ತಾ ಇದ್ದೀವಿ. ಅದೆಲ್ಲ ಮುಗಿದ ತಕ್ಷಣವೇ ಶುರು ಮಾಡೋಕ್ಕೆ ಮೇಡಮ್ ರೆಡಿ ಇದ್ದಾರೆ, ನಾನು ಫ್ರೀ ಆಗಿದ್ದೀನಿ, ನಾನು ಶೂಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಮೋಸ್ಟ್ಲಿ ಜನವರಿ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ ಅಂದರೆ ಫೆಬ್ರವರಿ ಹೋಗುತ್ತೆ. ಯಾಕಂದರೆ ಲೊಕೇಶನ್ನು, ಆಮೇಲೆ ಪ್ರಾಪರ್ಟೀಸು, ಕಾಸ್ಟ್ಯೂಮು, ಸಪೋರ್ಟಿಂಗ್ ಆರ್ಟಿಸ್ಟ್ ತುಂಬ ಜನ ಇದ್ದಾರೆ. ಅವರೆಲ್ಲ ಕಮಿಟ್ ಆಗಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಉಪೇಂದ್ರ ಸರ್ ಒಬ್ಬರನ್ನೇ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಸೊ ಈ ಕಥೆಗೆ ಇನ್ನೊಂದೇನಪ್ಪ ಅಂದರೆ ಇಂಪಾರ್ಟೆಂಟು ರಚಿತಾರಾಮ್ ಅಂತ ಒಂದು ಮಹತ್ವದ ಪಾತ್ರ. ಅದು ರಚಿತಾರಾಮ್ ಅವ್ರದ್ದು. ಮೇಡಮ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಆ ಪಾತ್ರನ. ಅದಕ್ಕೆ ರಚಿತಾರಾಮೇ ಬೇಕು ಅಂತ ಅಪ್ರೋಚ್ ಮಾಡಿದ ತಕ್ಷಣ ಅವರು ಹೆಸರು, ಬಟ್ ಡೇಟ್ಸ್ನು ಪಾಪ ಅವ್ರು ಕೊಟ್ಟಿಲ್ಲ. ನಾವು ಕಮಿಟ್ ಆಗಿದ್ದಾರೆ, 12 ಮುಹೂರ್ತ ಮಾಡಿದ್ವಿ. ಟೆಕ್ನಿಷಿಯನ್ಸು ಈಗ ನಾನು ರಾಜ್ ವಿಷ್ಣು ಮಾಡಬೇಕಾದ್ರೆ ನಮ್ಮ ಕ್ಯಾಮರಾಮನ್ ರಾಜೇಶ್ ಕಟ್ಟ ಅಂತ ಪರಿಚಯ ಆದರು. ಸೊ ನನಗೆ ಭಾಳ ಇಂಪ್ರೆಸ್ ಆಯಿತು ಅವ್ರ ವರ್ಕು ಮತ್ತು ಅವ್ರ ಒಂದು ಡೆಡಿಕೇಶನ್ನು. ಹಾಗಾಗಿ ನಾನು ರಾಜೇಶ್ ಕಟ್ಟ ಅವ್ರನ್ನ ರೆಕಮೆಂಡ್ ಇವರು ಪ್ರೊಡ್ಯೂಸರ್ ಹತ್ರ ಮಾತಾಡ್ತಾರೆ, ಇಟ್ಕೊಳ್ಳಿ ಸರ್, ನಿಮ್ಗೆ ಯಾವ ಕ್ಯಾಮರಾಮನ್ ನಿಮಗೆ ಸೂಕ್ತ ಅಂತಾರೋ ಅವ್ರನ್ನ ಇಟ್ಕೊಂಡು ಮಾಡಿ ಸರ್ ಅಂದರು. ಸೊ ರಾಜೇಶ್ ಕಟ್ಟ ಅವರು ಕ್ಯಾಮರಾಮನ್ನು. ಮ್ಯೂಸಿಕ್ ಬಂದು ಸಾಧು ಕೋಕಿಲ, ಯಾಕಂದರೆ ಉಪೇಂದ್ರ ಮತ್ತು ಸಾಧು ಕಾಂಬಿನೇಷನ್ ಭಾಳ ಚೆನ್ನಾಗಿದೆ ಹಿಂದೆಗಡೆ ಬಂದಿರೋ ಸಿನಿಮಾಗಳೆಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂದ್ಕೊಂಡು ನಾವು ಸಾಧು ಕೋಕಿಲವನ್ನು ಬುಕ್ ಮಾಡಿದ್ವಿ. MS ರಮೇಶು ಸ್ಕ್ರಿಪ್ಟ್ ಕರೆಕ್ಷನ್ ಮತ್ತು ಡೈಲಾಗ್ ಬರೀತಾರೆ, ಪ್ರಕಾಶ್ ಎಡಿಟರು, ಇನ್ನು ಬಾಕಿಯವ್ರದ್ದೆಲ್ಲ ತಂತ್ರ ಬರೋದು ನಡೀತಾ ಇದೆ ಕೆಲಸ. ಇದ್ರದ್ದು ಲೊಕೇಶನ್ಸ್ ಅದೆಲ್ಲ ಅದು ಈಗ ವೆಸ್ಟ್ ಇಂಡೀಸು, ಅಮೇರಿಕಾ, ಮತ್ತು ಬ್ಯಾಂಗ್ಳೂರು, ಮೈಸೂರು, ಮ್ಯಾಂಗ್ಳೂರು. ಸೊ ಆ ಸೀರೆಗೆ ಯಾವುದು ಸೆಟ್ ಆಗುತ್ತೆ ಅದ್ರ ಪ್ರಕಾರ ಆ ಏರಿಯಾದಲ್ಲಿ ಮಾಡಬೇಕು ಅಂತ. ಒಂದು ಏನಂದರೆ ಇಲ್ಲಿ ನಾನು ಹೇಳೋದು ಮಾಡೋದು, ಬೆಂಗಳೂರಲ್ಲಿ ಶೂಟಿಂಗ್ ಮಾಡೋಕ್ಕೆ ಭಾಳ ಕಷ್ಟ ಇದೆ. ಈಗಿನ ಟ್ರಾಫಿಕ್ ಸಮಸ್ಯೆಗೆ ಲೆಕ್ಕ ಹಾಕೊಂಡು ನೋಡಿದ್ರೆ ಆಚೆ ಕಡೆ ಮಾಡೋದೇ ಒಳ್ಳೇದು. ಹೌದು ಮೇಡಮ್, ಯಾಕಂದರೆ ಒಬ್ಬೊಬ್ಬ ಆರ್ಟಿಸ್ಟ್ ಒಂದೊಂದು ಮೂಲೆಯಲ್ಲಿ ಇರ್ತಾರೆ. ಅವರು ಒಂದೊಂದು ಕಾರಣ ಕೊಡ್ತಾರೆ, ಅಲ್ಲಿ ಟ್ರಾಫಿಕ್ ಜಾಮು, ಇಲ್ಲಿ ಟ್ರಾಫಿಕ್ ಜಾಮು, ಅಲ್ಲಿ ಡೈರೆಕ್ಟರ್ ಟೈಮೇ ಕೊಡೋಲ್ಲ ಶೂಟ್ ಮಾಡೋಕ್ಕೆ. ಏನಾಗುತ್ತೆ ಅದು ಅವರೇ ಟೈಮ್ ತಿಳ್ಕೊಂಡ್ಬಿಡ್ತಾರೆ. ಯಾರೇ ಆಗಿರ್ಬೋದು ಆರ್ಟಿಸ್ಟ್ಗಳು, ಹೇಳೋಕ್ಕಲ್ಲ. ಈಗ ನಾವೇನು ಶೂಟ್ ಮಾಡೋಕ್ಕಾಗುತ್ತೆ? ಅದೇನು ಔಟ್ಡೋರ್ ಒಂದು ಕಡೆ ಎಲ್ಲ ಒಂದೇ ಕಡೆ ಇರ್ತಾರೆ. ಬೆಳಗ್ಗೆ 7 ಗಂಟೆ 7 ಕಾಲಕ್ಕೆ ಫಸ್ಟ್ ಶಾಟ್ ತೆಗಿಬೋದು. ನಾವು ಅಂದ್ಕೊಂಡಿದ್ದಕ್ಕಿಂತ ಬೇಗ ಕೆಲಸ ಮುಗಿಸ್ಬೋದು. ಅದೇನಕ್ಕೆ ವೆಸ್ಟ್ ಇಂಡೀಸ್ ಅಂದ್ಕೊಂಡಿರೋದು? ಹಾಂ, ವೆಸ್ಟ್ ಇಂಡೀಸ್ ನಮ್ಮ ಕಥೆ ಪೂರ್ವಕವಾಗಿ ಸಾಂಗು ಮತ್ತು ಕೆಲವೊಂದು ಸನ್ನಿವೇಶ ಬರೋ ಚಾನ್ಸ್ ಇದೆ. ಅದಕ್ಕೆ ಎಷ್ಟು ದಿವಸ ಅಲ್ಲಿ ಒಂದು 12 to 15 days ಆಗ್ಬೋದು. ಪರ್ಮಿಷನ್? ಯಾಕಂದರೆ ಕನ್ನಡ ಸಿನಿಮಾ ಇವತ್ತಿನವರೆಗೂ ವೆಸ್ಟ್ ಇಂಡೀಸಲ್ಲಿ ಎಲ್ಲೂ ಮಾಡಿಲ್ಲ. ಆ ವೆಸ್ಟ್ ಇಂಡೀಸಲ್ಲಿ ಈಗ ನಮಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಮೇಡಮ್ ಅವ್ರ ಮಗ ಅಲ್ಲೇ ಇದ್ದಾರೆ. ಸೊ ಅಲ್ಲಿ ಅವ್ರು ದೊಡ್ಡ ಡಾಕ್ಟ್ರು, ಮತ್ತು ಅವ್ರಿಗೆ ಹೆಲ್ತ್ ಮಿನಿಸ್ಟ್ರ್ ಪೋಸ್ಟು ಕೊಡೋಕ್ಕೆ ಬಂದಿರುತ್ತೆ ನಾನು ಕೇಳ್ಪಟ್ಟೆ. ಬಟ್ ಮೇಡಮ್ ಅವ್ರ ಮಗನೇ ಬೇಡ ಅಂದ್ರಂತೆ. ಸೊ ಹಾಗಾಗಿ ನಮಗೊಂದು ಒಳ್ಳೆ ಬ್ಯಾಕ್ ಬೋನ್ ಸಿಕ್ಕಿದೆ ಅಲ್ಲಿ ಅಂತ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ. ಅಮೇರಿಕಾದಲ್ಲೂ ಅಷ್ಟೇ ಮೇಡಮ್ ಅವ್ರ ಮಗಳಿದ್ದಾರೆ, ಅಲ್ಲೂ ನಮ್ಗೆ ಸಪೋರ್ಟ್ ಇದೆ, ಅಲ್ಲೂ ಮಾಡೋಕ್ಕೆ ರೆಡಿ ಇದ್ದೀವಿ. ಅಲ್ಲೇನು ಸೀನ್ಸು ಸಾಂಗ್ ನೋಡೋಣ. ಮೇಜರ್ ಒಂದು ಆ್ಯಕ್ಷನ್ ಪೋರ್ಷನ್ ಮಾಡೋಕ್ಕೆ ಪ್ಲಾನ್ ಮಾಡ್ತೀವಿ. ಎಲ್ಲ ಔಟ್ ಆಫ್ ಕಂಟ್ರಿಯಲ್ಲಿ ಒಂದು ಐಡಿಯಾ ಇದೆ. ಸೊ ಅದ್ರ ಪ್ರಕಾರ ಆದರೆ ಮಾಡ್ಬೋದು. ನಾನೇ ಮೇಡಮ್ಗೆ ಫಸ್ಟು ಹೋಗಿ ಈ ಥರ ಮಾಡೋಣ ಮೇಡಮ್, ನೀವು ಕತೆ ಮಾಡಿದಿರಲ್ಲ ಹೇಳ್ತಾ ಇದ್ರು. ಹಾಗಾಗಿ ನಾವು ಕಂಠೀರವಾಗಿ ಹೋಗಿ ನಮ್ಮದು ಮೇಡಮ್ ಅನ್ನೋದು ಭಾರಿ ಇದಿತ್ತು. ನಾನು ಮಂಜುನಾಥ್ ಅಂತ ಕಂಠೀರವಾಗಿ ಹೋಗಿ ನಾವು ಮಾತಾಡ್ತಾ ಇದ್ದಾಗ ಹಿಂಗೆ ಉಪೇಂದ್ರನ್ ಇದು ಅಂದರು, ಕಾಲ್ ಶೀಟ್ ಇದೆಯಾ ಅಂದರು. ನಾನೆಲ್ಲ ತೆಗೆದು ಮಾಡ್ತೀನಿ ಮೇಡಮ್, ಬನ್ನಿ ಮಾಡೋಣ ಅಂತೇಳಿ ಶುರು ಮಾಡಿದ್ವಿ. ಅವರೇ ಧೈರ್ಯ ಕೊಟ್ಟಿದ್ದು. ಅವ್ರ ಧೈರ್ಯದಿಂದ ನನ್ನ ಕಥೆನೂ ಆಚೆ ಬರ್ತಾ ಇದೆ. ಒಂದು ಸಿನಿಮಾ ನಿರ್ಮಾಪಕಿಯಾಗೂ ಬರಬೇಕಾದ್ರೆ ಅವರೇ ಕಾರಣ. ಕತೆ ಎಷ್ಟು ವರ್ಷದಿಂದ ರೆಡಿ ಮಾಡ್ಕೊಂಡಿದ್ರಿ? ನಾನು ಆಗಾಗ ಒಂದೊಂದು ಇನ್ಸಿಡೆಂಟ್ಸ್ನ ತೆಗೆದು ಬರ್ಕೊಳ್ತಾ ಇದ್ದೆ. ಅದನ್ನು ಆಮೇಲೆ ಇದು ಮಾಡಿ 2 ವರ್ಷದಿಂದ ರೆಡಿ ಮಾಡಿದ್ದೀನಿ. ಯಾಕಂದರೆ ಭಾಳ ಜನ ಅನ್ಕೊಳ್ಳೋದು ಏನು ಅಂತಂದರೆ, ಒಂದು ಮಾದೇಶ ಇದ್ದಾರೆ, ಮತ್ತು ಉಪೇಂದ್ರ ಆ್ಯಕ್ಟ್ ಮಾಡ್ತಾವ್ರೆ, ಸಾಧು ಕೋಕಿಲ ಮ್ಯೂಸಿಕ್ ಅಂದಾಗ ಅದು ರೀಮೇಕ್ ಅಂತಲೇ ಬರೋದಿಲ್ಲ. ಹಾಂ, ಅಲ್ಲ ಈಗ ಆ ಭಾವನೆನೇ ಅಳ್ಸೋಕ್ಕೋಸ್ಕರನೇ ಮಹೇಶ್ನವ್ರನ್ನ ಮಾಡ್ಕೊಂಡಿರೋದು ನಾನು. ಯಾಕೆಂದರೆ ಎಲ್ಲರ ತಲೆಯಲ್ಲಿ ರೀಮೇಕರ್ ಅಂತ ಯಾಕಿರಬೇಕು, ಹೊಸದಾಗಿ ಮಾಡಿದ್ದಾರೆ ಅನ್ನೋದನ್ನು ಸ್ವಲ್ಪ ಪ್ರಚಾರ ಮಾಡೋಣ ಅಂತ ಅವ್ರನ್ನೇ ನಾನು ತಗೊಂಡಿದ್ದೆ. ಈ ಮಾದೇಶ್ ಸರ್ ಜೊತೆ ನನಗೆ ಸೆಕೆಂಡ್ ಫಿಲ್ಮು. ಮಾದೇಶ್ ಸರ್ ಬಂದು ಏನಕ್ಕೆ ಲೈಕ್ ತುಂಬ ಫೇವ್ರೆಟ್ ಡೈರೆಕ್ಟರ್ಸ್ಲ ಮೈನ್ ಇಂಪಾರ್ಟೆಂಟ್ ಡೈರೆಕ್ಟರ್, ಒನ್ ಆಫ್ ದ ಮೈ ಫೇವ್ರೆಟ್ ಡೈರೆಕ್ಟರ್ಸ್. ಏನಕ್ಕೆ ಅವರು ಟೆಕ್ನಿಕಲಲ್ಲಿ ತುಂಬ ಸ್ಟ್ರಾಂಗು. ಆ್ಯಂಡ್ ಹಂಗೆ ಶೂಟ್ ಮಾಡುವಾಗ ಟೆಕ್ನಿಕಲಿ ತುಂಬ ಫ್ರೀಡಮ್ ಕೊಡ್ತಾರೆ. ಏನು ಬೇಕಲ್ಲ ಹಿಂಗೆ ಮಾಡ್ತೀರಾ ಆ್ಯಂಡ್ ವಿಲ್ ಗಿವ್ ಲಾಟ್ ಆಫ್ ಇನ್ಪುಟ್ಸ್. ಹೆಂಗೆ ಇನ್ಪುಟ್ಸ್ ಕೊಡ್ತಾರೆ ಅಂದರೆ, ಇಟ್ ಈಸ್ ಅ ವೆರಿ ಗುಡ್
ಅದು ಒಂಥರ ಶೂಟಿಂಗು ಇಲ್ಲ ಒಂದು ಡೈರೆಕ್ಟರ್ ಕ್ಯಾಮ್ರಾಮನ್ ರಿಲೇಷನ್ ಇರಲ್ಲ. ಇಟ್ಸ್ ಲೈಕ್ ಅಣ್ಣ ತಮ್ಮ ರಿಲೇಷನ್, ವಿ ಆರ್ ಆನ್ ಪಿಕ್ನಿಕ್ ಅಂತಾರ ನನಗೆ ಅನಿಸುತ್ತೆ. ನಾವು ರಾಜ್ ವಿಷ್ಣು ಶೂಟ್ ಮಾಡಿದ್ವಿ, ವಿ ಶಾಟ್ ಇಟ್ ಫಾರ್ 60 days. ತುಂಬ ಫಾಸ್ಟಾಗಿ ಮಾಡಿದ್ವಿ, ಅಷ್ಟು ಕಂಫರ್ಟಬಲ್ ಆಗಿ. ಅದು ಫಾಸ್ಟ್ ಅಂದರೆ ಬೇಗ ಅರ್ಜೆಂಟ್ ಏನಿಲ್ಲ. ಎಷ್ಟು ಆರಾಮಾಗಿ ಮಾಡಿದ್ರೆ ಅಂದ್ರೆ ಅಷ್ಟು ಆರಾಮಾಗಿ ಮಾಡಿದ್ವಿ. ಎಷ್ಟು ಕ್ವಾಲಿಟಿ ಮಾಡಿದರೆ ನನಗೆ, ಬಿಕಾಸ್ ಆಫ್ಟರ್ ವರ್ಕಿಂಗ್ ವಿತ್ ಲಾಡ್ ಆಫ್ ಡೈರೆಕ್ಟರ್ಸ್, ಈವನ್ ಅದರ್ ಲ್ಯಾಂಗ್ವೇಜಸ್, ಇಲ್ಲ ಕನ್ನಡ ಆಗಿರಲಿ, ಇಲ್ಲ ತುಂಬ ಡೈರೆಕ್ಟರ್ಸ್ ಜೊತೆ ಮಾಡಿದೆ, ಇಷ್ಟೊಂದು ಕಂಫರ್ಟ್ ಐ ಡಿಂಟ್ ಫೀಲ್ ವಿತ್ ಎನಿಬಡಿ ಅಷ್ಟೊಂದು. ಆ್ಯಂಡ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಎ ವೆರಿ ಗುಡ್ ಹಂಬಲ್ ಹಾರ್ಟೆಡ್. ಆ್ಯಂಡ್ ತುಂಬ ಟೆಕ್ನಿಷಿಯನ್ಸ್ ಬಗ್ಗೆ, ನನ್ನ ಬಗ್ಗೆ ಅಲ್ಲ, ಈವನ್ ಲೈಟ್ ಬಾಯ್ ಇಲ್ಲ ಕ್ರೇನ್ ಹುಡುಗ ಅಷ್ಟೊಂದು ಕೇರ್ ಮಾಡ್ತಾರೆ. ಅವ್ರು ಏನು ಊಟ ಮಾಡಿದ್ರೆ ಟೈಮ್ಗೆ ಪರ್ಫೆಕ್ಟ್. ಈವನ್ ಬ್ರೇಕ್ ಆಗಲಿ 1:15 ಆಯ್ತು ಅಂದರೆ ಬ್ರೇಕ್ ಕೊಡಬೇಕು. ಈಸ್ ಎ ಸೋ ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ಸೋ ಎನರ್ಜೆಟಿಕ್ ಆ್ಯಂಡ್ ಸೋ ಫ್ರೆಂಡ್ಲಿ. ಅಷ್ಟೊಂದು ಹಂಬಲ್ ಪರ್ಸನ್ ವೆರಿ ರೇರ್. ಸೊ ಐ ಆಮ್ ಫೀಲಿಂಗ್ ವೆರಿ ಲಕ್ಕಿ ಟು ವರ್ಕ್ ಆನ್ ದಿಸ್ ಪ್ರಾಜೆಕ್ಟ್. ಲೈಕ್ ಈ ವಿಜಯಲಕ್ಷ್ಮಿ ಅಮ್ಮ ಅವ್ರಲಿ, ರಾಕೇಶ್ ನರಸಿಂಹ ಸರ್ ಅವ್ರಲಿ, ಅದು ಫಸ್ಟ್ ಟೈಮ್ ನಾವು ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ವಿ. ಬಟ್ ಐ ಆಮ್ ವೆರಿ ಲಕ್ಕಿ ಟು ವರ್ಕ್ ವಿತ್ ಮಾದೇಶ್ ಸರ್ ಅಗೇನ್ ಫಾರ್ ದ ಸೆಕೆಂಡ್ ಟೈಮ್. ಸೊ ಟೆಕ್ನಿಕಲಿ ವಿಲ್ ಟೇಕ್ ದ ಫಿಲ್ಮ್ ಇನ್ ಅಲಾಂಗ್. ಆ್ಯಂಡ್ ನನಗೆ ರಫ್ ಆಗಿ ಲೈನ್ ಗೊತ್ತು, ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ಎ ವೈರಲ್. ನಾನು ಅದು ಹೇಳ್ತೀನಿ, ನನಗೆ ಇವಾಗ ನನಗೆ ಮಾದೇಶ್ ಸರ್ ರಫ್ ಆಗಿ ಒಂದು ಲೈನ್ ಹೇಳಿದ್ದಾರೆ, ಅದಂತೂ ಡೆಫಿನೆಟ್ ಆಗಿ ವೈರಲ್. ಆ್ಯಂಡ್ ಇಟ್ ಈಸ್ ನಾಟ್ ಎನಿ ರೀಮೇಕ್. ಈಗ ರೀಮೇಕಾ ಸೋಮೇಕಾ ಅನ್ನೋದೇ ಇವಾಗ ಡಿಸ್ಕಷನ್ಗೆ ಇರುತ್ತೆ. ನಾಳೆ ಈ ಸಿನಿಮಾ ಓಪನ್ ಆದರೆ ಒಂದು ಶೆಡ್ಯೂಲ್ ಆದಮೇಲೆ, ಇಲ್ಲ ಫಸ್ಟ್ ಶೋ ಥಿಯೇಟ್ರಲ್ಲಿ ಬಂದಮೇಲೆ, ಅದು ಎವ್ರಿಬಡಿ ವಿಲ್ ನೋ. ಈಗ ನಾವು ಇಲ್ಲ ಅಂದ್ರೇನು ಅವ್ರು ಒಪ್ಪಲ್ಲ, ಇದೆ ಅಂದ್ರೂ ಅಲ್ಲ. ವಾಟ್ ಎವರ್ ದ ಟ್ರೂತ್ ಈಸ್ ನಾಟ್ ಗೋಯಿಂಗ್ ಟು ಹೈಡ್ ಫಾರ್ ಅ ಲಾಂಗ್ ಟೈಮ್. ಈಗ ಒಂದ್ಸಲ ಮಾರ್ನಿಂಗ್ ಶೋ ಬಂದ್ಮೇಲೆ ಗೊತ್ತಾಗುತ್ತೆ. ನಾವಿಲ್ಲ ಅಂದ್ರೇನೆ ಇಲ್ಲಲ್ಲ ಇದು ಅದೇ ರಿಮೇಕ್ ಅಂತಾರೆ. ಇವಾಗ ನಾವು ಓನ್ಲಿ ಒರಿಜಿನಲ್ ಬುಕ್ ಅಂಡ್ ಡಿಫೆಂಟ್ ಇಟ್ ಈಸ್ ಎ ಟಿಪಿಕಲ್ ಸೆಟೈರಿಕಲ್ ಅಂಡ್ ನೌ ಈಗಲ್ ಟ್ರೆಂಡ್ಗೆ, ಅಂಡ್ ಇಟ್ ಈಸ್ ಎನ್ ಎ ಕರೆಂಟ್ ಅಫೇರ್. ಸೊ ಇಷ್ಟು ಕರೆಂಟ್ ಅಫೇರ್ಸ್, ಅಷ್ಟೊಂದು ವಿಷಯ ಇದೆ. ನನಗಂತೂ ಔಟ್ಲೈನ್ ತುಂಬ ಭಾಳ ಇಷ್ಟ ಆಗಿದೆ. ಆ್ಯಂಡ್ ಐ ಹ್ಯಾವ್ ಲಾಟ್ ಆಫ್ ಸ್ಕೋಪ್ ಫಾರ್ ದಿಸ್ ಕೈಂಡ್ ಆಫ್ ಆ ಸಬ್ಜೆಕ್ಟಿಗೆ. ತುಂಬ ಟೆಕ್ನಿಕಲ್ಲಿ ಏನೇನು ಮಾಡ್ಬೋದು ಅಂತ ತುಂಬ ಸ್ಕೋಪ್ ಇದೆ. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಎ ವೆರಿ ಗುಡ್ ಪಿಕ್ಚರ್ ಟು ಕಮ್ ಅಪ್ ಆ್ಯಂಡ್ ವೆರಿ ಹೆಲ್ದಿ ರಿಲೇಷನ್ ಆಲ್ ಅರೌಂಡ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಟೀಮ್. ನಾನು ಯಾವತ್ತೂ 12 ಸಿನಿಮಾ ಮಾಡಿದ್ದೀನಿ. ನಾನು ಯಾವತ್ತೂ ಡೈರೆಕ್ಟ್ ಥರ ಆಗ್ತಿರಲ್ಲ, ಒಬ್ಬ ಸಾಮಾನ್ಯ ಹುಡುಗನ ಥರ ಓಡಾಡ್ಕೊಂಡಿರ್ತೀನಿ ಸೆಟ್ಟೆಲ್ಲ. ಅದೆಲ್ಲರಿಗೂ ಗೊತ್ತು, ನಾನು ಹೇಳಬಾರ್ದು. ಶೂಟಿಂಗ್ ಟೈಮಲ್ಲಿ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ಎಡಿಟರ್ ಆಗಲಿ, ಪ್ರೊಡಕ್ಷನ್ ಆಗಲಿ, ಕಾಸ್ಟ್ಯೂಮರ್ ಆಗಲಿ ಗೊತ್ತಾಗಲ್ಲ. ಅಂದರೆ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ, ಏನು ತೆಗಿಬೇಕು, ಏನೇನು ಮಾಡಬೇಕು ಅಂತ. ಬಟ್ ಅದು ತೋರಿಸ್ಕೊಳ್ಳೋಲ್ಲ ಹೆಚ್ಚು ನಾನು. ಬಟ್ ಏನಿದೆ, ನನ್ನ ಗುಣ ಅಷ್ಟೇ. ಮೇನು ನನ್ನ ಸ್ಟುಡಿಯೋ ಚೇರ್ಮನ್ ಆಗಿ ಮಾಡಿದ್ದೆ ಇದಕ್ಕೆ ಪ್ರಥಮ. ಫಸ್ಟ್ ಸ್ಟುಡಿಯೋ ಚೇರ್ಮನ್ ಆದೆ. ಆದ ಒಂದು 15 ದಿವಸದಿಂದ ಇವರು ಮಂಜುನಾಥ್, ಕೇಶವ ಇಬ್ಬರು ಬರೋರು ದಿವಸ ಬಂದು, ಮೇಡಮ್ ನೀವು ಇಲ್ಲೇ ಇರಬೇಕು ಅನ್ನೋರು. ನನ್ನ ಟರ್ಮ್ ಮುಗೀತು. ಮುಗಿದ ಮೇಲೆ, ಮೇಡಮ್ ನೀವು ಸ್ಟುಡಿಯೋಗೆ ಬರ್ಬೇಕಾದ್ರೆ ಮತ್ತೆ ನೀವು ಸ್ವಿನ್ನ ತೆಗೆದ್ರೆ ಮತ್ತೆ ಸ್ಟುಡಿಯೋಗೆ ಬರೋಕ್ಕಾಗುತ್ತಾ. ನನಗೆ ತುಂಬ ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇವರು ತೆಗೆಯೋದಕ್ಕೆ. ಬಟ್ ಜನಗಳು ಅದೇ ರೀತಿ ನೋಡಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಡ್ತೀನಿ. ಬಟ್ ಈಗ ಡಿಮಾನಿಟೈಸೇಷನಲ್ಲಿ ಸಿನಿಮಾ ಪೇಮೆಂಟ್ಸ್ ಯಾವ ರೀತಿ ಮಾಡ್ತೀವಿ? ಎಲ್ಲ ವೈಟಲ್ಲೇ ಮಾಡ್ತಾಯಿದ್ದೀನಿ, ಎಲ್ಲನೂ ವೈಟೇ. ಯಾಕೆಂದರೆ ನನಗೆ ಕಪ್ಪು ಹಣದ್ದು ಇದೇ ಗೊತ್ತಿಲ್ಲ. ಕಪ್ಪು ಹಣ ಅನ್ನೋದೇ ಏನು ನನಗೆ ಗೊತ್ತಿಲ್ಲ. ಇದುವರೆಗೂ ನಾನು ಎಲ್ಲ ವೈಟಲ್ಲೇ ಮಾಡ್ತಾಯಿದ್ದೀನಿ. ಮಾದೇಶ ಪೇಮೆಂಟ್ ತೊಗೊಂಡೆ ಅಂತಲ್ಲಪ್ಪ, ಕ್ಯಾಶ ಚೆಕ್ಕು? ಚೆಕ್ಕೆ ಕೊಟ್ಟಿದ್ದು, ಡೈರೆಕ್ಟ್ ಚೆಕ್ಕು. ಹಾಗೆ ನಾನು ಕೆನರಾ ಬ್ಯಾಂಕ್ಗೆ ಆ್ಯಡ್ ಮಾಡ್ಬಿಟ್ಟಿದ್ದೆ. ನಾನು ಆಗೋಯ್ತು ಎಲ್ಲರಿಗೂ ಚೆಕ್. ಪೇಮೆಂಟ್ ಎಲ್ಲ ಚೆಕ್. ಈಗ ನಾವು ಅಪ್ಡೇಟ್ ಇದ್ದೀವಿ, ಅದು IT ಹೊರಡ್ರು ನಮ್ಮದು. ಇಯರ್ಲಿ ನಮ್ಮದು IT ಹೋಗ್ತಾ ಇರುತ್ತೆ. ಪಕ್ಕ ಇದ್ದೀವಿ ನಮ್ಮದು. ಬೇಕಾದ್ರೆ ಯಾರು ಬೇಕಾದ್ರೆ ನೋಡ್ಕೊಬೋದು, ಕೇಳ್ಕೊಬೋದು. ಬಟ್ ಈಗ ಆರ್ಟಿಸ್ಟ್ ಪೇಮೆಂಟ್ಸ್, ಆರ್ಟಿಸ್ಟ್ ಪೇಮೆಂಟ್ ಅಷ್ಟೇ ಎಲ್ಲರಿಗೂ ವೈಟೇ. ನಾನು ಉಪೇಂದ್ರ ಹತ್ರ ನಾನು ಡೈರೆಕ್ಟ್ ಮಾತಾಡಿದಾಗಲೂ ಎಲ್ಲ ವೈಟ್ ಇದೆ. ನಾನು ತಗೊಳ್ಳೋದೇ ವೈಟಮ್ಮ. ಉಪೇಂದ್ರ ಸರ್ ಗ್ರೇಟ್, ನಾನು ತಗೊಳ್ಳೋದೇ ವೈಟಮ್ಮ, ನೀವು ಬ್ಲಾಕ್ ಕೊಟ್ಟರೆ ನಾನು ಮುಟ್ಟಲ್ಲ ಅಂತ. ನಾನು ಭ್ರಷ್ಟಾಚಾರ ವಿರೋಧಿ, ನಿಮ್ಗೆ ಅವಾಗಲೇ ಗೊತ್ತಲ್ಲ. ಬಟ್ ಅವ್ರು ಸೂಪರ್ ಸಿನಿಮಾಲೇ ಹೇಳಿದ್ದಾರೆ ಕೆಲವೊಂದು ಥಾಟ್ಸ್. ಈ ಮೋದಿ ಏನು ಮಾಡಿದ್ರೆ ಸೂಪರ್ ಸಿನಿಮಾಲೇ ಉಪೇಂದ್ರ ಸರ್ ಹೇಳಿದ್ದಾರೆ. ಗ್ರೇಟ್, ಅದು ಅವ್ರ ತಲೆ ಇಂಥ ಒಂದು ಇದು ಐಡಿಯಾ ಇತ್ತು ಅಂದರೆ ಸೂಪರ್ ಉಪೇಂದ್ರ ಸರ್. ಅದು ಇವಾಗ ಮೋದಿ ಮಾಡ್ತಾ ಇದ್ದಾರೆ ಅಂತ ನನ್ನ ಎಲ್ಲದಕ್ಕಿಂತ ಏನಂದರೆ ನಮ್ಮ ಟೀಮ್ ಅವರೆಲ್ಲ ವೈಟ್ ಅನ್ನೋದೇ ಒಂದು ಮನಸ್ಸು ಭಾವನೆ ಇರೋದ್ರಿಂದ ಇಲ್ಲಿ ಕಪ್ಪಿನ ಅವಶ್ಯಕತೆನೇ ಇಲ್ಲ. ಬಟ್ ಕಪ್ಪು ಗೆರೆ ಹಾಕೋಕ್ಕೂ ನಾವು ಇಷ್ಟಪಡಲ್ಲ. ಅಲ್ಲ, ಆರ್ಟಿಸ್ಟು ಟೆಕ್ನಿಷಿಯನ್ಸು ಓಕೆ. ಬಟ್ ಡೈಲಿ ಪೇಮೆಂಟ್ಸ್ಗಳು, ಡೈಲಿ ಪೇಮೆಂಟ್ ವಾರಕ್ಕೊಂದ್ಸಲಿ ಕೊಟ್ಬಿಡ್ತೀವಿ ನಾವು. ಮುಂಚೆನೇ ಕೊಟ್ಟು ಚೆಕ್ಕಲ್ಲೇ ಎಲ್ಲ ಅವ್ರದ್ದು ಇದು ಮಾಡ್ಕೊಳ್ಳಿ. ಇಲ್ಲ ಯಾವ ರೀತಿ ಇದು ಮಾಡ್ತೀವೋ, ಚೆಕ್ ಆಗಲಿ ಇಲ್ಲ ಕಾರ್ಡ್, ಮೊಬೈಲ್ ಇಲ್ಲಾಂದ್ರೆ ಸ್ವೈಪ್ ಮಿಷನ್ ಇಟ್ಕೊಂಬೋದು. ಅವ್ರನ್ನ ಈಗ ನಾನು ಪೇಮೆಂಟ್ ಬೇಕು ನಾನು ಸ್ವೈಪ್ ಮಿಷನ್ ಇಟ್ಕೊಂಡು ಸರ್ ಗೀಚ್ ಬಿಡಿ ಸರ್ ಅಂತೀನಿ. ಗೀಚ್ ಬಿಡ್ತಾರೆ, ಹೇಳ್ಕೊಂಡ್ಬಿಡ್ತೀನಿ ನಾನು. ಅಷ್ಟ ಹಂಗೂ ಮಾಡ್ಬೋದು.
ಒಟ್ಟಿನಲ್ಲಿ ಹೇಳೋದಾದ್ರೆ ಎಲ್ಲರೂ ವೈಟಲ್ಲೇ ಇದೀವಪ್ಪ, ಯಾರು ಕಪ್ಪಲ್ಲಿಲ್ಲ. ಇದು ಒಳ್ಳೆ ಫಸ್ಟು ಒಳ್ಳೆ ತಂಡ ಕಟ್ತಾ ಇದ್ದೀವಿ. ನನಗನ್ಸ್ದಂಗೆ ಇದು ತುಂಬ ಚೆನ್ನಾಗಿ ಮೂಡ್ ಬರುತ್ತೆ. ಈಗ ಫಸ್ಟು ಸ್ಟೆಪ್ ಇಟ್ಟಿದ್ದೀವಿ. ನೆಕ್ಸ್ಟು ಇನ್ನೊಂದು ಶೆಡ್ಯೂಲ್ ಸ್ಟಾರ್ಟ್ ಆಗಬೇಕಾದ್ರೆ ಪ್ರೆಸ್ ಅವ್ರು ಕರಿತೀವಿ, ನಿಮ್ಮನ್ನೆಲ್ಲ ಕರಿತೀವಿ. ದಯವಿಟ್ಟು ನಿಮ್ಗೆ ಅವತ್ತು ಕಥೆ ಏನು ಅಂತಲೂ ಓಪನ್ ಆಗಿ ಹೇಳ್ತೀನಿ. ಅಲ್ಲಿ ಗಂಟ ಸ್ವಲ್ಪ ನಮ್ಗೆ ಟೈಮ್ ಬೇಕು. ಬಿಕಾಸ್ ಆಫ್ ಸ್ಕ್ರಿಪ್ಟು ನಾವು ಬರಿತಾ ಇರೋದೊಂದು, ಆಮೇಲೆ ಈಗ ಹೇಳಿರೋದು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಬಾಯಿ ಬಿಡ್ತಾ ಇಲ್ಲ. ಖಂಡಿತನೇ ಇದು ಸ್ಟ್ರೈಟ್ ಅಲ್ಲ, ಸಿನಿಮಾ ನಿಮ್ಗಳು ಹೇಳಿ. ಹೇಳಿದ್ರೆ ನಾವೇನು ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಮಿಂದನೇ ತಾನೇ ನಮಗೆ ಮೇಲ್ ಕಳಿಸೋದು ನೀವೇ, ಕೆಳಗೆ ಕಳಿಸೋರು ನೀವೇ. ಏನಂತೀರಾ? ನೋಡಿ, ಮಂಜುನಾಥ್ ಅವ್ರು ಬಂದರು. ಇವರು ನಮ್ಮ ಕೇಶವ ಸರ್ ಅವ್ರ ಫ್ರೆಂಡು, ಮೇಡಮ್ಗೆ ಆಪ್ತರು. ಹೌದು, ನಮಗೆ ಇದು ಆ್ಯಕ್ಚುಲಿ ಮೇಡಮ್ ಅವ್ರ ಹತ್ರ ಮಾತಾಡುವಾಗ ನಾನು ಕೇಶವ್ ಸರ್ ಸಮ್ವೇರ್ ನಮ್ಮ ಡಿಸ್ಕಷನ್ಸ್ ಎಲ್ಲೋ ಇತ್ತು. ಆಮೇಲೆ ಹಾಗೆ ಚಿತ್ರರಂಗ ಕಡೆ ಬಂದು ಒಂದು ಸಿನಿಮಾ ಮಾಡೋಣ ಅಂತ ಇದ್ವಿ. ಅಷ್ಟೊತ್ತಿಗೆ ಮೇಡಮ್ಮು ಆಲ್ರೆಡಿ ಕತೆ ಒಂದು ಮೇಡಮ್ ಮನಸ್ಸಲ್ಲಿತ್ತು, ಅದು ಮಾಡೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ಆಮೇಲೆ ಅದು ಹೇಗೆ ಸೂಕ್ತವಾಯಿತು ಅಂದರೆ, ಇದು ಉಪ್ಪಿ ಫ್ಯಾನ್ಸ್ಗೆ ಅವರು ಫ್ಯಾನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಉಪ್ಪಿ ಕಡೆಯಿಂದ ಅದು ಎಲ್ಲ ಒಂದು ಇಂಗ್ರೀಡಿಯೆಂಟ್ಸು ನಮ್ಮ ಮಾದೇಶ್ ಡೈರೆಕ್ಟರ್ ಅವರು ಎಕ್ಸ್ಟ್ರಾಕ್ಟ್ ಮಾಡ್ತಾರಂತ ಖಚಿತ ಉಪ್ಪಿಯಿಂದ. ಸೊ ಉಪ್ಪಿ ಫ್ಯಾನ್ಸ್ಗಂತೂ ಇದೊಂಥರ ಹಬ್ಬದ ಊಟ ಥರ ಫೀಸ್ಟ್ ಅಂತ ಏನು ಹೇಳ್ತೀವಿ. ನನಗೆ ಸಿನಿಮಾ ಉಪೇಂದ್ರ ಸಿನಿಮಾ ನೋಡಿದಾಗ ಉಪೇಂದ್ರ ಅವರೇನು ಅಂತ ನನಗೆ ಅಷ್ಟೊಂದು ಇದು ಮಾಡೋಕ್ಕಾಗಿಲ್ಲ, ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಬಟ್ ರಕ್ತ ಕಣ್ಣೀರು ನೋಡಿದ್ಮೇಲಂತೂ ಎಕ್ಸ್ಟ್ರಾರ್ಡಿನರಿ ಆರ್ಟಿಸ್ಟ್ ಅವರು, ಒಳ್ಳೆ ಪರ್ಫಾರ್ಮರ್ ಅಂತ ನನಗೆ ಅಲ್ಲೇ ಗೊತ್ತಾಗಿದ್ದು. ರಕ್ತ ಕಣ್ಣೀರು ಸಿನಿಮಾದಲ್ಲಿ ಏನು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇದಿದೆ, ಒಂದು ಆ ಕೆಪಾಸಿಟಿ Capacity. ಸೂಪರ್ ಎಕ್ಸಲೆಂಟ್ ಟ್ಯಾಲೆಂಟ್ ಇದೆ ಅವರೆಲ್ಲ. ಮಾತ್ರ ನಮ್ಮ ಕತೆಗೆ ಅದೇ ಟ್ಯಾಲೆಂಟ್, ಅವ್ರಿಗೆ ಸ್ಪೆಷಲ್ ಟ್ಯಾಲೆಂಟೇ ಇದೆ. ಆ ಸ್ಪೆಷಲ್ ಟ್ಯಾಲೆಂಟ್ಗೆ ನಮ್ಮ ಕತೆಗೆ ಹೋಗ್ಬೇಕಾಗಿರೋದು. ಒಂಥರ ಇನ್ಬಿಲ್ಟ್ ಬರ್ತಾ ಇರುತ್ತೆ ಉಪ್ಪಿ ಸರ್ಗೆ ವಿತ್ ಮೇಕಪ್. ಆ ಒಂದು ಮಾದೇಶ್ ಡೈರೆಕ್ಟರ್ ಅವರು ಹೇಳಿದ್ರೆ ಇನ್ಬಿಲ್ಟ್ ಬಂದು ಉಪ್ಪಿ ಸರ್ಗೆ ಯಾವ ಒಂದು ಇದು ಇಲ್ಲ. ಅವರು ಫ್ಯಾನ್ಸ್ ಒಂದು ತಲೆಯಲ್ಲಿ ಇಟ್ಕೊಂಡು ಅವ್ರ ಫ್ಯಾನ್ಸ್ಗೆ ಏನು ಬೇಕೋ ಅದು ಎಲ್ಲ ಒಂದು ಡೆಲಿವರ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಮಾದೇಶ, ಒಬ್ಬ ಸೂಪರ್ ಸ್ಟಾರ್ನ ಡೈರೆಕ್ಟ್ ಮಾಡ್ತಾ ಇದ್ದೀನಿ, ಇದನ್ನು ಅಳಕಿದೆಯಾ? ಇಲ್ಲ ಇಲ್ಲ, ನನಗೆ ಅಳ್ಕೊನ್ನೋದು ಇಲ್ಲವೇ ಇಲ್ಲ. ಯಾಕಂದರೆ ನನ್ನ 3ನೇ ಸಿನಿಮಾನೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ನ ನನಗೆ ಡೇಟ್ ಕೊಟ್ಟರು. ಆ ಸಿನಿಮಾ ಸಿಲ್ವರ್ ಜುಬ್ಲಿ ಆಯಿತು. ಜೊತೆಗೆ ಫಸ್ಟ್ ಸಿನಿಮಾ ದರ್ಶನ್ ಸರ್ನೇ ಮಾಡಿದ್ದು ನಾನು, ಗಜ ಅಂತ. ಅದು ಸೂಪರ್ ಡಿಪರ್ ಇಟ್ಟು. ದರ್ಶನ್ ಸರ್ ಕ್ಲೋಸ್ ಫ್ರೆಂಡ್ ಆಗಿದ್ದು, ನಾನು 5-6 ಸಿನಿಮಾ ಅಸೋಸಿಯೇಟ್ ಆಗಿದ್ದೆ. ಬಟ್ ಅವ್ರು ಬೆನ್ನೆಲುಬು ನನಗೆ ಸಾಥ್ ಕೊಟ್ಟು ನನಗೆ ಗಜ ಮಾಡಿಸಿದ್ರು. ಅದಾದಮೇಲಿಂದ ಗಜ ಸಿನಿಮಾ ನೋಡಿ ನನಗೆ ಪುನೀತ್ ಸರ್ ರಾಜ್ಕುಮಾರ್ ಕಡೆಯಿಂದ ನನಗೆ ಆಫರ್ ಬಂತು. ಸೊ ಆ ಸಿನಿಮಾ ನಾನು ಧೈರ್ಯವಾಗಿ ಮಾಡಿದೆ. ಸಿಲ್ವರ್ ಜುಬ್ಲಿ ಆಯಿತು. ಅದನ್ನು ನೋಡಿ ಮತ್ತೆ ಪುನೀತ್ ಸರೇ ಅವರು ಓನ್ ಬ್ಯಾನರಲ್ಲಿ ಹುಡುಗರು ಸಿನಿಮಾ ಕೊಟ್ಟರು. ಪಾರ್ವತಮ್ಮ ಅಮ್ಮ ಅವರು ಪ್ರೊಡ್ಯೂಸರು. ಅದನ್ನು ನೋಡಿ ಮತ್ತೆ ಈಗ ಪವರ್ ಮಾಡಿದೆ. ಪವರ್ ಇಟ್ಟು, ಹುಡುಗರೂ ಇಟ್ಟು, 3 ಸಿನಿಮಾ ನಾನು ಇಟ್ಕೊಟ್ಟಿದ್ದೀನಿ ಪುನೀತ್ ಸರ್ಗೆ. ನೆಕ್ಸ್ಟು ನನಗೊಂದು ಡೇಟ್ ಕೊಡ್ತಾರೆ ಪುನೀತ್ ರಾಜ್ಕುಮಾರ್ ಸರ್. ನೆಕ್ಸ್ಟು ಅವ್ರದ್ದು ಸಿನಿಮಾ ಮಾಡೇ ಮಾಡ್ತೀನಿ ಖಂಡಿತ ನಾನು. ಬಟ್ ಉಪೇಂದ್ರ ಸರ್ ಒಂದೇನಿದೆ ಅಂದರೆ, ಅವರು ಓನ್ಲಿ ಸೆಟ್ಟಪ್ ಅಂದರೆ ಆ್ಯಕ್ಟರ್ ಅಷ್ಟೇ, ನಾಟ್ ಎ ಡೈರೆಕ್ಟರ್. ಅವರು ಎಲ್ಲೂ ನನ್ನ ಹತ್ರ ಮಾತಾಡಿದ್ದಾರೆ, ಆಲ್ಮೋಸ್ಟ್ ಹೇಳಿದ್ದಾರೆ. ಎಲ್ಲ ಡೈರೆಕ್ಟರ್ ಕೈಲಿರೋದು, ನಿಮ್ಮ ಕೈಲಿರೋದು ನನ್ನ ಕೈಲಿಲ್ಲ. ನಾನು ನನ್ನ ಏನಿದ್ರು ನೀವು ನನ್ನಲ್ಲಿ ಕಲೆ ತೆಗೀರಿ ಅಷ್ಟೇ. ನಾನು ಯಾವುದಕ್ಕೂ ನಾನು ಬರಲ್ಲ, ಇಂಟರ್ವ್ಯೂರ್ ಆಗಲ್ಲ, ಇದು ಮಾಡಲ್ಲ. ನಾನು ಓನ್ಲಿ ಆ್ಯಕ್ಟಿಂಗ್ ಮಾಡ್ತೀನಿ ಅಷ್ಟೇ. ರಿಲೀಸ್ ಯಾವಾಗ ಅಂದ್ಕೊಂಡ್ರು? ರಿಲೀಸು ದಸರಾ ಆಗ್ಬೋದು, ದಸರಾ ಟೈಮ್ ಬರ್ಬೋದು. ಯಾಕಂದರೆ ಶೆಡ್ಯೂಲ್ ಜಾಸ್ತಿ ಇದೆ, ನಂಬರ್ ಆಫ್ ಲೊಕೇಶನ್ಸ್ ಜಾಸ್ತಿ ಇದೆ. ಸೊ ಟೈಮು, ಆಮೇಲೆ ವೀಸಾ, ಪಾಸ್ಪೋರ್ಟ್ಗಳು, ಅದು ಟಿಕೆಟ್ಸ್ ಎಲ್ಲ ಸಿಗೋದ್ರಿಂದ ಸ್ವಲ್ಪ ನಮಗೆ ಸ್ವಲ್ಪ ಮುಂದೆನೇ ಇಟ್ಕೊಂಡಿದ್ದೀವಿ ರಿಲೀಸ್. ಅಲ್ಲ, ಮುಂದೆ ಇಟ್ಕೊಂಡಿದ್ದೀವಿ, ಬಟ್ ಮುಂಚೆ ಮುಗಿದ್ರೆ ಮುಂಚೆನೇ ಮುಂಚೆನೇ ಮಾಡ್ಬಿಡ್ತೀವಿ. ಅದಕ್ಕೆ ಅಂದರೆ ಟೈಮ್ ಇಟ್ಕೊಂಡಿದ್ದು ಮುಂಚೆ ಮಾಡೋಕ್ಕಾಗದೇ ಇದ್ದರೆ ಸುಮ್ಮನೆ ಸುಳ್ಳು ಹೇಳ್ದಂಗೆ ಆಗುತ್ತೆ ಅಂತ. ಸೊ ಯಾವಾಗಲೂ ಮಾರ್ಜಿನ್ ಇರಲಿ ಅಂತ ಇಟ್ಕೊಂಡಿದ್ದೀವಿ.